ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದು, ನಮ್ಮ ಮಾವನ ಮನೆಗೆ ಹೋಗಿದ್ದು ವಿಡಿಯೋನ. ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೈಟು ಡಿನ್ನರ್ ಟೈಮು. ಎಲ್ಲ ಡಿನ್ನರ್ ಮುಗಿಸಿ ಮಲಗಿದ್ವಿ. ಸ್ಟ್ರೈನಾಗಿ ಹೋಗಿತ್ತು, ತೋಟ ಹೊಲ ಗದ್ದೆ ಮನೆ ಅಂತ ಓಡಾಡಿ. ಹಾಗಾಗಿ ಮುಗಿಸಿ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಇದ್ವಲ್ಲ, ಎಲ್ಲ ಕಸಿನ್ಸು ನಾವೆಲ್ಲ ಇದ್ವಲ್ಲ. ಮಕ್ಕಳೆಲ್ಲ ಸಿಗ್ತಾರಂತೆ. ನಮ್ಮ ತಂದೆ ಬಂದಿದ್ದರು ಊರಿಂದ. ಮಾವಿನಕಾಯಿ ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿದ್ದರು, ಏಕೆನೆಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಅಂತ. ನಾವು ಕೂಡ ಒನ್ ಡೇಗೆ ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಏಕೆಂದರೆ ಸ್ಕೂಲ್ ರಜೆ ಎಲ್ಲ ಮುಗಿತಾ ಬಂತು, ಇನ್ನು ಸ್ಕೂಲು ಕಾಲೇಜೆಲ್ಲ ಶುರುವಾಯಿತು. ಹಾಗಾಗಿ ಇನ್ನು ಹೋಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋಗಿದ್ದು. ನಾವು ಏನೆಲ್ಲ ಎಂಜಾಯ್ ಮಾಡಿದ್ವಿ, ಏನು ಸ್ಪೆಷಲ್ ಮಾಡಿದ್ರು ನಮಗೆ ನಮ್ಮ ಅತ್ತೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆವತ್ತಿನ ದಿನ ಅಂತೂ ಹೇಗೆ ಮುಗೀತು ಅಂತಲೇ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ಎಲ್ಲರೂ ಸೇರ್ಕೊಳ್ಳದೆ ಖುಷಿ. ಫ್ಯೂಚರ್ ಇದೆ ಚಿತ್ರಕ್ಕ ಪಟ್ಟ ಕೆಲಸ ಮಾಡ್ತಿದ್ರೆ ನಮ್ ಚಿತ್ರಕ್ಕ ಶಿಲ್ಪಕ್ಕ ಮೆಡಿಸಿನ್ಸ್ ಅಬ್ಸರ್ವೇಷನ್ ಶಿಲ್ಪಕ್ಕ. ನನ್ ಬಗ್ಗೆ ನಂಗೆ ಗೊತ್ತಿಲ್ಲ. ಬಂದು ಎಲ್ಲ ನೀರಿಲ್ಲ ಅಂದ್ರೆ ಎಲ್ಲ ಖಾಲಿ ಖಾಲಿ ಅಲ್ಲ. ಇನ್ನೋಸೆಂಟ್ ಅಲ್ಲ, ಏನಿದ್ರು ಕಣ್ಣಲ್ಲಿ ಇರೋದೆ, ಏನು ಕಣ್ಣಲ್ಲಿ ಇರೋದೆ. ಯಾಕೆಮ್ಮ ನೀನು ಯಾವ್ದು ಫ್ಲವರ್ ಮಾಡಿಸಿದಾರಲ್ಲ, ಸೀರಿಯಸ್ಲಿ ಆಕ್ಚುಲಿ ಚೆನ್ನಾಗಿರೋದು ನಿಂದೇನೆ. ನಮ್ಗೆ ಹೆಂಗೆ ಗೊತ್ತಾ, ಡೈರೆಕ್ಟರ್ ಬಂದು ಪ್ರೊಡ್ಯೂಸರ್ ಬಂದು ಅಲ್ಲ ಹೇಳ್ತಾರಲ್ಲ ಆಕ್ಷನ್ ಕಟ್ ಅಂತ ಹೇಳ್ತಾರಲ್ಲ, ಹಂಗಾಗೋಯ್ತು ನಮ್ದು. ನಿಮ್ದು ಹಂಗೇನಿಲ್ಲ, ಒರಿಜಿನಲ್ ಆಗಿ ಬಂದಿತ್ತು ನೀವಿಬ್ರು. ನಾವೇ ಎಲ್ಲ ಮಾರ್ನಿಂಗ್ ಟಿಫನಿಗೆ ರೊಟ್ಟಿ ಮಾಡಿಸ್ಕೊಂಡಿದ್ವಿ. ಏಕೆಂದರೆ ಒಲೆ ರೊಟ್ಟಿ ನಾವೆಲ್ಲ ಸ್ಟವಲ್ಲಿ ಮಾಡ್ಕೊಳ್ಳೋದಲ್ವ, ಒಲೆ ರೊಟ್ಟಿ ತಿನ್ನಬೇಕು ಅಂತ ಒಲೆ ಹಚ್ಚಿಸ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಏಕೆಂದರೆ ಒಲೆ ರೊಟ್ಟಿ ತಿಂದೆ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಇದ್ವಲ್ಲ, ಅಂದರೆ ಸಪ್ರೇಟಾಗಿ ಹೊರಗಡೆ ಜಾಗ ಇದೆ ಇಲ್ಲಿ ನಮ್ಮ ಅವ್ರ ಮನೆಯಲ್ಲಿ. ಹಂಗಾಗಿ ಎಲ್ಲ ಒಟ್ಟಿಗೆ ಹೊರಗಡೆ ಕುತ್ಕೊಂಡು ಮಾಡ್ಕೊಂಡಿದ್ವಿ. ಯಾರು ನೀವೆಲ್ಲ ಹಿಂಗಿಂತಿದ್ದೀರಲ್ರ, ನೀನು ಹೋಗು. ಅವಳಿಗೆ ಒಂದು ಬಿಸ್ಕು ಕೊಡಕ್ಕೆ ಇಬ್ರು ಕೊರಗ್ತಾರೆ. ಒಂದು ನಿಮಿಷ. ನಾನು ಯಾರವ? ನಾನು ಯಾರು ಮಗ್ನೆ? ನಾನು ಯಾರೇನ? ಯಾರ ಮಗ್ನೆ ನಾನು? ನಾನು ಯಾರಂತ ಹೇಳು, ಬಿಡಿಸ್ತೀನಿ. ಯಾರಂತ ಹೇಳು, ನಾನು ಯಾರು? ಆರು ನಾನು ದೊಮ್ಮಮ್ಮ. ಈಗ ಅದಕ್ಕೆ ಫಸ್ಟ್ ವೀನಿಗೆ 100, ಸೆಕೆಂಡ್ ವೀನಿಗೆ 100 ಕಟ್ಟರು. ಪೆಟ್ರೋಲ್ಗಾರ ನಾವು
ನಿಜವಾಗ್ಲೂ ಹೇಳ್ತಾ ನಿಮ್ಮ ಹತ್ರ ನಮ್ಗಳಲ್ಲಿ ಯಾರಲ್ಲೂ ನೀವು ದೊಡ್ಡವರು ಚಿಕ್ಕವರು ಆಗಿದ್ದೀರಿ ಹೇಗಿದ್ದೀರ ಅನ್ನೋ ಭಾವನೆನೇ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಸೇರ್ಕೊಂಡಾಗ ಹಿಂದೇನಾಯಿತು, ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ. ಎಲ್ಲರದ್ದು ಅವ್ರದ್ದೇ ಅವ್ರವ್ರ ಏನೇ ಎಷ್ಟೇ ಚೆನ್ನಾಗಿರಲಿ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಸೈಡಿಗಿಟ್ಟು ಸಿಕ್ಕಾಗ ಮಾತ್ರ ಖಂಡಿತ ನಾವು ಎಂಜಾಯ್ ಮಾಡ್ತೀವಿ. ಯಾವ್ದಾದ್ರು ಮುಖಾಂತರ ಎಂಜಾಯ್ ಮಾಡ್ತೀವಿ. ನಿಜವಾಗ್ಲೂ ನಮಗೆ ಅದೇ ಖುಷಿ. ನಮಗೆ ಅದಕ್ಕೆ ಸೇರ್ಕೊಳ್ಳೋಕೆ ಇಷ್ಟ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಎಲ್ಲ ದುಡ್ಡು ಕಟ್ಕೊಂಡು ಆಡಿದ್ವಿ. ನಾವು ಮಧ್ಯಾಹ್ನನೇ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಒಂದು ಆಟನ ಏನಿಲ್ಲ ಅಂದರೆ ನಾವು 4 ಗಂಟೆವರೆಗೂ ಆಟ ಆಡಿದ್ದೀವಿ. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾನು ಮತ್ತೆ ಬನ್ನಿ ಊಟಕ್ಕೆ ಅಂದ್ರೂ ಊಟಕ್ಕೆ ಹೋಗೋ ಯೋಚನೆನೇ ಇರಲಿಲ್ಲ. ಎಲ್ಲ ಟೈಮಾಗೋಯ್ತು. ಏಕೆಂದರೆ ಮಳೆ ಟೈಮ್ ಬೇರೆ ಅಲ್ವಾ, ಹೊರಡೋಣ ಅಂತ ಹೊರಟ್ವಿ. ಎಲ್ಲರೂ ಹೊರಡುವಾಗ ನಿಜವಾಗ್ಲೂ ಸೀರಿಯಸ್ಲಿ ಬೇಜಾರಾಯಿತು. ಏಕೆಂದರೆ ಒಂದು ಅಜ್ಜಿ ಊರು ಮಾವನ ಮನೆ ಬಿಟ್ಟೋಗಬೇಕು ಅನ್ನೋದು. ಇನ್ನೊಂದು ನಾವೆಲ್ಲರೂ ಸದ್ಯಕ್ಕೆ ಸೇರ್ಕೊಳ್ಳೋದಿಲ್ಲ. ಇನ್ನೇನಿರೋ ನೆಕ್ಸ್ಟು ರಜೆಗಳು ಬರಬೇಕು, ಇಲ್ಲ ಫಂಕ್ಷನ್ಗಳಿಗೆ ಬರಬೇಕು. ಸಿಕ್ಕಿದ್ರೂ ಬಂದ್ರೂ ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಳ್ಳೋದು ತುಂಬ ಕಷ್ಟ. ಟೈಮ್ಗಳು ಅಡ್ಜಸ್ಟ್ ಆಗೋದೇ ಕಷ್ಟ. ಹಾಗಾಗಿ ನಿಜವಾಗ್ಲೂ ಆವತ್ತಿನ ದಿನ ಹೇಗೆ ಕಳೀತು, ಹೇಗೆ ಮುಗೀತು ಅಂತಲೇ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಮಾತ್ರ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇದೇ ಥರ ವೀಡಿಯೋದೊಂದಿಗೆ ನೆಕ್ಸ್ಟ್ ಸಿಗ್ತೀನಿ. ಓಕೆ, ಬಾಯ್. Bye.